ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮದೇರಿ? ನಾವು ಆರಾಮದೇವಿ. ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವಿಡಿಯೋ ಮಾಡೋದ ಉದ್ದೇಶ ಏನಂತಂದ್ರೆ, ನಮ್ಮ ಚಾನಲ್ ಒಳಗೆ 100 ಸಬ್ಸ್ಕ್ರೈಬರ ಕಂಪ್ಲೀಟ್ ಆಗಿದ್ದಾರು. 100 ಸಬ್ಸ್ಕ್ರೈಬರ್ ಅದಾರು. ಅದ್ರ ಸಂಬಂಧ ಇವತ್ತು ಅದ್ರ ಕುರಿತ ಖುಷಿನ ಹಂಚ್ಕೋಬೇಕು ಮತ್ತು ನಮ್ಮ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿ ನಾವು ವಿಡಿಯೋ ಮಾಡಕತ್ತೀವಿ. ಅದಕ್ಕೆ ಯಾರೆಲ್ಲ ನಮ್ಮ ವಿಡಿಯೋ ನೋಡಕತ್ತೀರಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬಾಜುಕಿನ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ಮತ್ತು ಎಲ್ಲರೂ ಆರಾಮದಿಲ್ಲ. 100 ಸಬ್ಸ್ಕ್ರೈಬರ ಕಂಪ್ಲೀಟ್ ಆಗಿದ್ದ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನಮ್ಮ ಮನೆಯವರಂತೂ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 100 ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರು, ಹೆಂಗೆ ಏನು ಅಂತ ಅಂತಿದ್ರು. ಆದರೂ ಕಂಪ್ಲೀಟ್ ಆಗಿದ್ದಾರು. 105 ಜನ ಆಗಿದ್ದಾರು ಸಬ್ಸ್ಕ್ರೈಬರ. ಅದಕ್ಕೆ ಅದ್ರ ಸಂಬಂಧ ಇವತ್ತು ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಲ್ಲ, ಅವ್ರಿಗೆ ನನ್ನ ಸಜೆಷನ್ ಹೇಳಬೇಕು ಮತ್ತು ನಾವು ಯಾವ ಥರ ನಮ್ಮ ಯೂಟ್ಯೂಬ್ ಜರ್ನಿ ಇತ್ತಂತ ಹೇಳಿ ನಿಮ್ಮ ಜೋಡಿ ಹಂಚ್ಕೋಬೇಕಂತ ಹೇಳಿ ನಾನು ವಿಡಿಯೋ ಮಾಡಾಕತ್ತೀನಿ. ಏನಿಲ್ಲ, ನಾನು ಫಸ್ಟ್ ಒಂದು 5 ತಿಂಗಳ ಹಿಂದೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ಅಂದ್ರೆ ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡಬೇಕು ಅಂಥೇಳಿ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನನ್ನ ಮಗಳು ಸುರ್ಬಿ, ಇದೇ ಹೆಸರಿಟ್ಟು ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಏನಾಯಿತು, 1 ತಿಂಗಳು ನಾವು ಕನ್ಸಿಸ್ಟೆಂಟಾಗಿ ಅಂದ್ರೆ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡಿದ್ವಿ. ಆಮೇಲೆ ನನ್ನ ಮೊಬೈಲ್ ಡಿಸ್ಪ್ಲೇ ಹೋಯ್ತು. ಡಿಸ್ಪ್ಲೇ ಹೋದ ಕೂಡಲೇ ಅಂತಂದ್ರೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡೋಕ್ಕಾಗಲಿದ್ದಕ್ಕಾಗಿ ಆಮೇಲೆ ನಾನು ಒಂದು 3 ತಿಂಗಳು ಗ್ಯಾಪ್ ಕೊಟ್ಟೆ ರೀ, ವಿಡಿಯೋ ಮಾಡಲಿಲ್ಲ. 3 ತಿಂಗಳು ಗ್ಯಾಪ್ ಕೊಟ್ಟ ಕೂಡಲೇ ಅಂತಂದ್ರೆ ಚಾನಲ್ ಗ್ರೋತ್ ಆಗಿರಲಿಲ್ಲ. ಈಗ ಮತ್ತೆ ನಾನು ಹೊಸ ಮೊಬೈಲ್ ತೊಗೊಂಡೇನಿ. ಹೊಸ ಮೊಬೈಲ್ ತೊಗೊಂಡು ಈಗ 1 ತಿಂಗಳಿಂದ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂ ವಿಡಿಯೋ ಮಾಡಿದ್ನಿ. ವಿಡಿಯೋ ಮಾಡಿದ್ದಕ್ಕೆ 1 ತಿಂಗಳೊಳಗನ 60 ಜನ ಸಬ್ಸ್ಕ್ರೈಬರ್ ಬಂದರು. ಅದಕ್ಕೆ ಯಾರೆಲ್ಲ ನೀವು ವಿಡಿಯೋ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರಲ್ಲ, ಅವ್ರು ಏನು ಮಾಡ್ಬೇಕಂತಂದ್ರೆ ಕಂಟಿನ್ಯೂ ಆಗಿ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ಬೇಕು. ಗ್ಯಾಪ್ ಕೊಡಬಾರ್ದ್ರಿ. ಯಾಕಂತಂದ್ರೆ ನೀವು ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಕೊತ ಹೋದ್ರೆ ಸಬ್ಸ್ಕ್ರೈಬರು ಬರ್ತಾರೋ ಮತ್ತು ನಿಮ್ಮ ವಿಡಿಯೋಕ್ಕೆ ವ್ಯೂಸು ಜಾಸ್ತಿ ಆಗುವಂತನೇ ಹೋಗ್ತಾವು. ಯೂಟ್ಯೂಬ ನಿಮ್ಮನ್ನ ಪ್ರಮೋಟ್ ಮಾಡ್ತೈತಿ. ಮತ್ತು ಯಾಕಂದ್ರೆ ಈ ಯೂಟ್ಯೂಬ್ ಜರ್ನಿ ಒಳಗೆ ಹಾರ್ಡ್ ವರ್ಕ್ನು ಭಾಳ ಇಂಪಾರ್ಟೆಂಟ್ ಐತಿ. ನಾವು ಇವತ್ತೊಂದು ವಿಡಿಯೋ ಮಾಡಿದ್ವಿ ಮತ್ತು ಬಿಟ್ವಿ, ಮತ್ತು ಯಾವಾಗಾರ ಒಂದೊಂದು ವಿಡಿಯೋ ಮಾಡಿದ್ವಿ ಅಂದರೆ ನಡೆಯಂಗಿಲ್ಲ. ಇದಕ್ಕೆ ಅದರದ್ದೇ ಆದ ಒಂದು ಎಫರ್ಟ್ ಅಂತೂ ಇರತ್ತೈತನ. ನಾನು ಈಗ ಕಂಟಿನ್ಯೂ ಈಗ 1 ತಿಂಗಳಿಂದ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದೇನೆ. ಅದಕ್ಕೆ ಈಗ ನನಗೆ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರು. ನನ್ನ ಚಾನಲ್ ಒಳಗೆ 105 ಸಬ್ಸ್ಕ್ರೈಬರ್ ಆಗ್ಯಾರು. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟು ಈಸಿ ಇರೋಂಗಿಲ್ಲ. ಈಗ ನಾವು ವಿಡಿಯೋ ಮಾಡ್ತೀವಿ ಅಂತಂದ್ರೂ ಅದಕ್ಕೆ ವಿಡಿಯೋ ಮಾಡಬೇಕು, ಆಮೇಲೆ ಎಡಿಟಿಂಗ್ ಮಾಡಬೇಕು, ಮತ್ತು ಅದು ಎಷ್ಟೋ ಟೇಕಪ್ ತೊಗೊಂಡು ವಿಡಿಯೋ ಮಾಡಿರ್ತೀವಿ. ಆಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಎಡಿಟ್ ಮಾಡಿರ್ತೀವಿ. ಹಿಂಗೆ ವಿಡಿಯೋ ಮಾಡೋದು ಏನು ಈಸಿ ಅಲ್ಲ ರೀ. ಅದಕ್ಕೊಂದು ಸ್ಕಿಲ್ ಬೇಕಾಕೈತಿ ಮತ್ತು ಅದಕ್ಕೊಂದು ಟೈಮ್ ಕೊಡಬೇಕಾಕೈತಿ. ಈ ಥರ ಎಲ್ಲ ಇರ್ತೈತಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತಂದವರು ನೀವು ಜಲ್ದಿ ಆಗಿಂದಾಗ ನಮ್ಗೆ ಪ್ರತಿಫಲ ಸಿಗಲಿ, ನಾವು ಯಾವುದೋ ಪ್ರತಿಫಲ ಇಟ್ಕೊಂಡು ಚಾನಲ್ ಓಪನ್ ಮಾಡ್ತೇನಂತಂದ್ರೆ ನೀವು ಸಕ್ಸಸ್ ಆಗೋಕ್ಕಾಗಂಗಿಲ್ಲ. ನೀವು ನಿಮ್ಮದೇ ಆದ ಒಂದು ಫ್ಯಾಷನ್ ಇರಬೇಕು. ಅದ್ರ ಬಗ್ಗೆ ನಾನು ಒಂದು ಒಳ್ಳೆ ಕಂಟೆಂಟ ಜನರಿಗೆ ಕೊಡಬೇಕು, ಜನರಿಗೆ ಉಪಯೋಗ ಆಗುವಂಥ ವಿಡಿಯೋ ಮಾಡಬೇಕು, ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇರಬೇಕು ನಿಮಗೆ. ಅದನ್ನು ಬಿಟ್ಟು ಬರೀ ನೀವು ನಿಮ್ಮ ಅಂದ್ರೆ ಸ್ವಾರ್ಥಕ್ಕೆ ಅಂದ್ರೆ ನಿಮ್ಮ ಒಂದು ಇದಕ್ಕಾಗಿ ನಾನು ವಿಡಿಯೋ ಮಾಡಬೇಕು ಅಂದ್ರೆ ಒಂದು ಸ್ವಾರ್ಥ ಇಟ್ಕೊಂಡು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿ ಅಂತಂದ್ರೆ ಅದು ನೀವು ಸಕ್ಸಸ್ ರೇಟ್ ಕಡಿಮೆ. ಅದಕ್ಕೆ ನೀವು ಯೂಟ್ಯೂಬ್ ಚಾನಲ್ ತೆಗಿಬೇಕಂತ ಅಂದ್ಕೊಂಡಿದ್ರಿ ಅಂತಂದ್ರೆ ನೀವು ಕಂಟಿನ್ಯೂ ಆಗಿ ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡಬೇಕಾಕೈತಿ. ಮತ್ತು ಜನರಿಗೆ ಒಳ್ಳೆ ಕಂಟೆಂಟ್ ಕೊಡ್ರಿ. ಜನರು ತಾವಾಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಮತ್ತು ನಮ್ಮ 100 ಮಂದಿ ಯಾರೆಲ್ಲ 100 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದರೆ ನನಗೆ ಸಪೋರ್ಟ್ ಮಾಡ್ಯಾರ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇರಿ. ಮತ್ತು ದಯವಿಟ್ಟು ಇನ್ನೂ ನಮ್ಗೆ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು
ನಾನು ಒಳ್ಳೆ ವಿಡಿಯೋಗಳು ಮಾಡ್ತೀನಿ, ಒಳ್ಳೆ ಯೂಸ್ಫುಲ್ ಆಗುವಂಥ ವಿಡಿಯೋ ಮಾಡ್ತೀನಿ. ಮತ್ತು ನನ್ನ ವಿಡಿಯೋದೊಳಗೆ ನೀವು ಕಮೆಂಟ್ ಮಾಡಿರಿ, ಯಾವ ಥರ ವಿಡಿಯೋ ಮಾಡಬೇಕು ಮತ್ತು ಏನು ಮಿಸ್ಟೇಕ್ ಮಾಡೇನಿ ನೀವು ಕಮೆಂಟ್ ಮಾಡ್ರಿ ಅಂದ್ರೆ ನನಗೂ ಆ ಥರ ವಿಡಿಯೋ ಮಾಡೋಕ್ಕೂ ಹೆಲ್ಪ್ ಆಗ್ತೈತಿ. ಮತ್ತು ಹಾಂ, ನಿಮ್ಮ ಸಪೋರ್ಟ್ ಅಂತೂ ಭಾಳ ಬೇಕು ನನಗೆ. ಮತ್ತು ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡೇನಿ. ಮತ್ತು ದಯವಿಟ್ಟು ಸಪೋರ್ಟ್ ಮಾಡಿರಿ. ನಾನು ಒಳ್ಳೆ ಕಂಟೆಂಟ್ ವಿಡಿಯೋನ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಇನ್ಮೇಲಿಂದ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ನಾನು ಎಫರ್ಟ್ ಹಾಕ್ತೀನಿ, ವಿಡಿಯೋಸ್ ಮಾಡ್ತೀನಿ. ಮತ್ತು ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ, ನನ್ನ ಮಗ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಒಂದು ಒಳ್ಳೆ ಕಂಟೆಂಟ್ ಜೊತೆ ಒಂದು ಒಳ್ಳೆ ವಿಡಿಯೋ ಹೋದಾಗ ಸಿಗೋಣಂತ. ಬಾಯ್.